ಮಟ್ಟದ ಜಿಲ್ಲಾ ಮಟ್ಟದ ಇದು ಪ್ರಶಸ್ತಿ ಪ್ರತಿ ವರ್ಷ ಕೊಡ್ತಾರೆ. ಈ ಒಂದು ನಿಯಮ ಅನುಸಾರ ಪ್ರಕಾರ ಪ್ರತಿ ತಾಲೂಕಾದಿಂದ ಇಬ್ಬರು ಶಿಕ್ಷಕರು ಪ್ರಾಥಮಿಕ ಶಾಲೆಯಿಂದ ಮತ್ತು ಒಬ್ಬ ಶಿಕ್ಷಕ ಹೈಸ್ಕೂಲ್ದಿಂದ. ಸೊ ಇದೊಂದು ಪದ್ಧತಿ ಅದ. ಹೀಗಾಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು 8 ತಾಲೂಕು ಇರೋದ್ರಿಂದ 16 ಜನ ಪ್ರಾಥಮಿಕ ಶಾಲೆಯಿಂದ, 8 ಜನ ಪ್ರೈಮರಿ ಶಾಲೆ, ಇದು 8 ಜನ ಹೈಸ್ಕೂಲಿಂದ ಒಂದು ರೆಕಮೆಂಡೇಷನನ್ನು ಆ ತಾಲೂಕಾದವ್ರು ಮಾಡಿದ್ದಾರೆ. ಇದಕ್ಕಿಂತಲೂ ಹೆಚ್ಚಿಗೆ ಅಂದರೆ 2 ಪ್ರೈಮರಿ 1 ಹೈಸ್ಕೂಲದ್ದು ಏನಾರೇ ಪಟ್ಟಿ ಅದಕ್ಕಿಂತಲೂ ಹೆಚ್ಚಿಗೆ ಬಂದಿದ್ದರೆ DDP ಅವರು ಅದನ್ನು ಪರಿಶೀಲನೆ ಮಾಡಿ ನಿರ್ಣಯ ತೆಗೆದುಕೊಳ್ಳುವಂಥದ್ದು ಒಂದು ಪದ್ಧತಿ ಯಾವತ್ತೂ ಪ್ರತಿ ವರ್ಷ ಮಾಡ್ಕೊತ ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸೇಡಮ್ನಲ್ಲಿ ಅಲ್ಲಿ BO ರೆಕಮೆಂಡೇಷನ್ 2 ಪ್ರೈಮರಿ ಟೀಚರ್ಸ್ ಮತ್ತು ಒಬ್ಬ ಒಂದು ಹೈಸ್ಕೂಲ್ ಟೀಚರ್ಸ್ ರೆಕಮೆಂಡೇಷನ್ ಏನು ಮಾಡಿದ್ದಾರೆ, ಅದರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಬಂದಾದ ಮೇಲೆ ಪತ್ರಿಕೆಗೆ ಪ್ರಕಟಣೆ ಹೋಗಿದೆ. ಅನ್ನಪೂರ್ಣ ಅನ್ನೋರಿಗೆ ಪ್ರಾಥಮಿಕ ಶಾಲೆಯಿಂದ ಅವ್ರ ಹೆಸರು ಕೂಡ ಬಂದಿದೆ ಮತ್ತು ಇನ್ನೊಬ್ಬರ ಹೆಸರು ಕೂಡ ಇದೆ. ಆದರೆ ರಾಜಕೀಯವಾಗಿ ಅದನ್ನು ತಿದ್ದುಪಡಿ ಮಾಡಿ ಬದಲಾವಣೆ ಮಾಡಿ ಇದನ್ನೇ ಆಗಬೇಕು ಅಂತದಂದು ಅಲ್ಲಿನ ಶಾಸಕರು ಅಥವಾ ಅಲ್ಲಿನ ಸಚಿವರು ಅದನ್ನು ಒತ್ತಾಯ ಮಾಡಿದ್ದಕ್ಕಾಗಿ ಅದನ್ನು ಬದಲಾವಣೆ ಮಾಡಿ ಕಳಿಸಿದ್ರು. ಇದು ತಪ್ಪು. ನಿಯಮದ ಪ್ರಕಾರ ನೀವು ಇದರಲ್ಲಿ ಯಾವುದೂ ರಾಜಕೀಯ ಬೇಡ. ನಾವು ಇಷ್ಟೇ ಹೇಳೋದು, ಇವತ್ತು ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಹೇಳಬೇಕು ಬಯಸೋದೇನಂತಂದರೆ, ಇದರಲ್ಲಿ ಏನಾರು ನೀವು ರಾಜಕೀಯ ಮಾಡಿದ್ದಂತಂದ್ರೆ ಈ ನೀತಿ ನಿಯಮ ಯಾಕೆ? ನೀತಿ ನಿಯಮ ಬಿಟ್ಟು ಮಾಡಿರಲ್ಲ. ಒಂದು ನಿಯಮ ಮಾಡಿದ ಮೇಲೆ ಆ ನಿಯಮದ ಪ್ರಕಾರ ಮಾಡಿದ್ದಾರೆ. ಆ ನಿಯಮದ ಪ್ರಕಾರ ಮಾಡಿದ್ದೇ ನೀವು ಫೈನಲ್ ಮಾಡಬೇಕು. ಅದರಲ್ಲಿ ಮತ್ತು ಬೇರೆ ರಾಜಕೀಯ ಮಾಡಬಾರ್ದು. ಇವತ್ತು ಇವರು ಒಂದು ರೀತಿಯಿಂದ DDP ಅವರು ಇಲ್ಲ ನಾನು ತಪ್ಪಾಗಿ ಅದನ್ನು ಕಳಿಸಿದ್ದೆ, ಆದರೆ ನಾನು ಅದು ಏನು ಮೊದಲು ರೆಕಮೆಂಡ್ ಮಾಡಿದ್ದೇನೆ ಅಥವಾ ಮೊದಲು ಅದೇನು ನಾನು ಕಳಿಸ್ಕೊಟ್ಟಿದ್ದೇನೆ, ಘೋಷಣೆ ಮಾಡಿದ್ದೇನೆ, ಅದನ್ನೇ ನಾನು ತೀರ್ಮಾನ ಕೈಗೊಳ್ತೀನಿ ಅಂತಂದು ಹೇಳ್ಯಾರ. ಈ ಸಂದರ್ಭದಲ್ಲಿ DDP ಅವರು ಒಂದು ಒಳ್ಳೆಯ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ. ಯಾವುದೇ ಕಾರಣಕ್ಕೂ ಈಗಾಗಲೇ ಆ ಪಟ್ಟಿಯನ್ನು ಸ್ಟೇಟ್ಗೂ ಕೂಡ ತಿಳಿಸ್ತೀವಿ ಅಂತದಂದು ಕಳಿಸ್ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಇದರಲ್ಲಿ ಯಾವುದೂ ತಿದ್ದುಪಡಿ ನಾವು ಮಾಡೋದಿಲ್ಲ. 100% ಇದನ್ನೇ ಜಾರಿಗೆ ತರ್ತೀವಿ ಅಂತಂದು ಹೇಳಿದ್ದಾರೆ. ನಾವು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ಈ ಥರದ ಒಂದು ಹೋರಾಟಕ್ಕೆ ನಾವು ಇಷ್ಟೇ ಹೇಳಬೇಕಾಗುತ್ತೆ, ಶಿಕ್ಷಕರ ಸಂಬಂಧ ಆಗಲಿ ಅಥವಾ ಬೇರೆ ಬೇರೆ ವಿಚಾರದಲ್ಲಿ ನೀತಿ ನಿಯಮ ರಾಜಕೀಯ ಮಾಡಲ್ಲ ಮಾಡಿರಿ, ಆದರೆ ಇದರಲ್ಲಿ ಯಾಕೆ ರಾಜಕೀಯ ಬೇಡ? ಅದು ಅವರಿಗೆ ಗೊತ್ತು, ಅವರಿಗೆ ಕೇಳಬೇಕು. ಚರ್ಚೆ ಮಾಡಿದ್ರೆ ನೋಡಿರಿ ಅಲ್ಲ